ಇಲ್ಲಿ ನಾವು ಡ್ಯಾನ್ಸ್ ಮಾಡ್ತೇವೆ ಇದಾವ್ದು ಕ್ಲಬ್ ಅಲ್ಲ. ನಾವು ಎಲ್ಲಿ ಕುಣಿಯೋದು ಅಂದ್ರೆ ಕಲ್ಲಂಗುಡ್ ಬೀಚ್ ಒಳಗ ಅವ್ ಚೇರ್ಸ್ ಅದ್ ಏನ್ ಹಾಕಿರ್ತಾರಲ್ಲ ಅಲ್ಲೇ ಒಳಗ ಸೌಂಡ್ ಹಚ್ಚಿರ್ತಾರೆ, ಅಲ್ಲಿ ಹೋಗಿ ಕುಣಿಯತ್ತಿದ್ದು. ಕುಣಿಯಾಕ ಹಂಗ ಅಲಾವ್ ಮಾಡ್ತಾರ ಅಂತ ಮುಂದೆ ವಿಡಿಯೋನಾಗ ಹೇಳ್ತಾನೆ ಬರ್ರಿ. ನಮಸ್ಕಾರ ರೀ, ಜೈ ಶ್ರೀರಾಮ್. ಎಲ್ಲರಿಗೂ ಹೆಂಗದಿರಿ? ಎಲ್ಲಾರು ಆರಾಮದಿರಲ್ಲ. ಇದೈತ್ರಿ ಗೋ ಸೀರೀಸ್ ದ ಪಾರ್ಟ್ 3. ಕಲ್ಲಂಗುಡ್ ಬೀಚ್ ಒಳಗ ಈ ತರ ಚೇರ್ಸ್ ಹಾಕಿರ್ತಾರ್ರಿ. ಚೇರ್ಸ್ ಮೇಲೆ ಕುಂತ ನೀವು ಏನಾರ ಡ್ರಿಂಕ್ಸ್ ಆರ್ಡರ್ ಮಾಡಿ ಆ ಡ್ರಿಂಕ್ಸ್ ಜೊತೆ ಹಿಂಗ್ ನಿಮ್ ಕುಣಿಯಾಕ ಅಲಾವ್ ಮಾಡ್ತಾರಲ್ಲಿ. ಬಟ್ ನೀವು ಡ್ರಿಂಕ್ಸ್ ಏನಾರ ಬೀಚ್ ಮೇಲೆ ತಗೋದಾದ್ರೆ ಕಾಸ್ಟ್ಲಿ ಆಕತಿ. ನೀವು ಡ್ರಿಂಕ್ಸ್ ಕಾಸ್ಟ್ಲಿ ಬಿದ್ರು ನಿಮಗೆ ಇದೆಲ್ಲ ಎಂಜಾಯ್ ಮಾಡಕ್ ಸಿಗ್ತೈತಿ. ನೈಟ್ ಕುಣೋದೆಲ್ಲ ಡ್ಯಾನ್ಸ್ ಮಾಡಿ ನಾವು ರೂಮಿಗೆ ಮಕ್ಕೊಂದ ಮುಂಜಾನೆ ಎದ್ದ ಬೀಚ್ ಕಡೆ ಬಂದಿವಿ. ಬೀಚ್ ಒಳಗೆ ಬಂದ ಆಟ ಆಡ್ಬೇಕಂತ ಹೇಳಿ ಇಲ್ಲಿ ನೋಡ್ರ ಭಾಗ್ಯಟ ಪಬ್ಲಿಕ್ ಬಂದಿತ್ರಿ. ಇಲ್ಲಿ ಸಂಬಂಧ ನೀವು ಬೀಚ್ ಒಳಗೆ ಆಟ ಆಡಿದ್ರ ಕಲ್ಲಂಗುಟ್ಟ ಮತ್ತೆ ಬಾಗ ಬೀಚ್ ಹೋಗಕ್ ಹೋಗ್ಬಿಟ್ರಿ. ಇಲ್ಲಿಂದ ಬರೀ ನಿಮ್ಗೆ 5 ಕಿಲೋಮೀಟರ್ ಅಂಜನ ಬೀಚ್ ಸಿಗ್ತೈತ್ರಿ. ಆ ಬೀಚ್ ಹೋಗಿ ಅಲ್ಲಿ ಪಬ್ಲಿಕ್ ಇರಂಗಿಲ್ಲ, ಆರಾಮ್ ಎಂಜಾಯ್ ಮಾಡ್ಬೋದು ನೀವು. ಕಲ್ಲಂಗುಡ್ ಬೀಚ್ ಮೇಲೆ ಭಾಳ ಪಬ್ಲಿಕ್ ಇರ್ತೈತಿ. ನಾವು ಬೇರೆ ಬೇರೆ ಬೀಚ್ ಟ್ರೈ ಮಾಡ್ಬೋದು, ಯಾಕಂದ್ರೆ ಇಲ್ಲಿ ಭಾಳ ಪಬ್ಲಿಕ್ ಇರ್ತೈತಿ. ನೋಡ್ದಂಗ ಈ ಕಡೆ ನೋಡ್ರಿ, ಕಲ್ಲಂಗುಡ್ ಮತ್ತು ಬಾಗ ಎರಡು ಕೂಡಿ ಅದಾವು. ಬಟ್ ಭಾಳ ಕೆಟ್ಟ ಪಬ್ಲಿಕ್ ಇರ್ತೈತಿ ಇಲ್ಲಿ. ಈ ಪಬ್ಲಿಕ್ ಎಲ್ಲ ನೋಡಿ ನಾವು ಬೇರೆ ಬೀಚ್ ಹೋಗುದು ಅಂತ ಹೇಳಿ ನಾವು ರೂಮ್ ಕಡೆ ನಡೆದ್ವಿ. ಒಂದು ಮಾತಾ, ಗೋವಾ ಬೀಚ್ ಮೇಲೆ ಏನ್ ಸ್ಕ್ಯಾಮ್ ಆಕತ್ತಂದ್ರೆ ಬೀಚ್ ಮೇಲೆ ಬಂದ ಮೇಲೆ ನಿಮ್ಗೆ ಬೈ ಟ್ಯಾಟೂ ಅಂತ ಹೇಳಿ ನಿಮ್ಗೆ ಬೆನ್ ಹತ್ತಾರು. 20 ರೂಪಾಯಿ 50 ರೂಪಾಯಿ ಸ್ಕ್ವೇರ್ ಫುಟ್ ಅಂತ ಹೇಳಿ ಟ್ಯಾಟೂ ತಗೊಳಕ್ ನಿಮ್ಗೆ ಒಳಗೆ ಹೋಯ್ತಾರು. ಒಳಗೆ ಹೋಗೋಣ ಇಲ್ಲಿ ಅಂದ್ರೆ 1,000 ರೂಪಾಯಿ 2,000 ರೂಪಾಯಿ 3,000 ರೂಪಾಯಿ ಬಿಲ್ ಮಾಡ್ತಾರು. ಇದರ ಸಂಬಂಧ ನೀವು ಗೋವಾಕ್ ಯಾರು ಬಂದ್ರ ಅಂದ್ರೆ ನಿಮ್ಗೆ ಎಷ್ಟು ತಿಂಡಿ ಇತ್ತಂದ್ರೆ ಒಟ್ಟ ನೀವು ಟ್ಯಾಟೂ ತಗೊಳಕ್ ಹೋಗ್ಬಿಡ್ರಿ. ಇಲ್ಲಿ ಟ್ಯಾಟೂ ಶಾಪ್ ಒಳಗೆ ಹೋದ್ರೆ ಎಲ್ಲ ನಿಮ್ಗೆ ತಿಂಡಿ ತೆಗಿತಾರೆ. ಇಲ್ರಿ ನೀವು ಹೊರಗೆ ಇಷ್ಟ ಅಂದಿರಿ ಮತ್ತೆ ಒಳಗೆ ಇಷ್ಟ ಅನ್ನತ್ತೀರಿ ಅಂತ ಹೇಳಿ ನೀವೆಲ್ಲರಿ ವಾದಕ್ಕಿರ ಅವರಿಗೆ ಗುಂಡಾಗರ್ದಿ ಮಾಡಕ್ ಚಾಲು ಮಾಡ್ತಾರು, ನಿಮ್ಮನ್ನ ಬಿಡಾಕ್ ಕುಂತಾರು. ಅದರ ಸಂಬಂಧ ಒಟ್ಟ ಟ್ಯಾಟೂ ತಗೊಳಕ್ ಹೋಗ್ಬಿಡ್ರಿ. ಈಗ ನಿಮ್ಗೆ ರೂಮ್ ತೋರಿಸ್ತಾನೆ ಬರ್ರಿ. ರೂಮ್ ನೋಡತ್ತಿಲ್ಲ, ಇದು ನಮ್ಗೆ 1,500 ರೂಪಾಯಿ ಸಿಕ್ಕಿತ್ತು. ಇದು ಕಲ್ಲಂಗುಡ್ ಬೀಚ್ ಒಳಗೈತಿ. ರೂಮ್ ದಿಂದ ಬರೀ 100 ಮೀಟರ್ ಬೀಚ್ ಐತಿ. ಇದೇನ್ ಪ್ರಮೋಷನ್ ವಿಡಿಯೋ ಅಲ್ಲ, ನಿಮ್ಗೆ ಯೂಸ್ ಆಗ್ಲಿ ಅಂತ ಹೇಳಿ ವಿಡಿಯೋ ಹಾಕತನ. 800 ರೂಪಾಯಿ ರೂಮ್, 2 ಬೆಡ್, ಅದ್ರ ಜೊತೆ AC ರೂಮ್ ಇತ್ತು. ನಮ್ಮದ ನಾವೇನ್ ರೂಮ್ ತಗೊಂಡಿರಲ್ಲ, ಅವ್ನ ಕಡೆ ಒಂದು ಮೊಬೈಲ್ ಇತ್ತು, ಅದಂತೂ ಭಾರಿ ಕಾಣತಿತ್ತು. ಏನ್ ಪ್ರೋಮ್ಯಾಕ್ಸ್ ಗತಿರಿ. ಮತ್ತೆ ಈ ರೂಮ್ ಒಂದು ನಂಬರ್ ನಾನು ಕ್ಯಾಪ್ಷನ್ ಪಿನ್ ಮಾಡಿರ್ತೀನಿ, ಅವ್ನು ಕಾಲ್ ಮಾಡಿ ಡೈರೆಕ್ಟ್ ನೀವು ರೂಮ್ ಕೇಳಬಹುದು. ನಿಮಗೆ ಈ ಫೋನ್ ಯಾರು ಗುರ್ತೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನಂಗೆ ನನಗಂತೂ ಭಾರಿ ಅನಿಸಿತ್ರಿ. ಏಕ್ದಮ್ ಖತರ್ನಾಕ್ ಐತಿ, ಲೈಟ್ ವೇಟ, ಮಸ್ತ್ ಕೈಯಾಗಿ ಹಿಂಗೆ ತಿರ್ಸ್ಕೊತ ಭಾರಿ ಮಜಾ ಬರ್ತದೆ. ಈಗ ರೂಮ್ ಎಲ್ಲ ಚೆಕ್ಔಟ್ ಮಾಡಿತ್ತು, ಎಲ್ಲ ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ ತುಂಬ್ಕೊಂಡು ನಾವು ಗಾಡಿ ಹೊಟ್ಟಿವು. ಅಲ್ಲಿಂದ ನಾವು ಹೋಗೋದೀಗ ಆರಂಬುಲ್ ಬೀಚ್ಗೆ. ಅಲ್ಲಿಂದ ಡಿಸೈಡ್ ಮಾಡೋರು ಎಲ್ಲೆಲ್ಲಿ ತಿರುಗಾಡೋದು ಅಂತೇಳಿ, ಎಲ್ಲೆಲ್ಲಿ ತಿರುಗಾಡೋದು ಏನೇನು ಮಾಡೋದು ಎಲ್ಲ ತೋರಿಸ್ತಾರೆ ನಿಮಗೆ. ಪಟ ಐಡಿನ ಫಾಲೋ ಮಾಡ್ಕೊರಿ ಮತ್ತು ಈ ವಿಡಿಯೋನ ಸೇವ್ ಮಾಡ್ಕೊರಿ.